ನಮಸ್ತೆ ಮಾಡ್ರೆ ಅಮ್ಮ. ಆಯ್ 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 ಹಾಯ್. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರಣ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಸನ್ನಂ ಸಾಯ. So I would like to call Chetan sir, please come on the stage, sir. Every Indian, a brave Indian army personnel and a Kargil war hero. We welcome you, sir. ಈ ವ್ಯಕ್ತಿ ಬಂದ ತಕ್ಷಣ ಇವರು ಹೊರುವಂತ ಒಂದು ಇದು RCL ಗನ್ ಇದೆ, ಅದು 120 kg ವೆಯ್ಟ್. 120 kg ವೆಯ್ಟ್ ಎತ್ಕೊಂಡ್ಬಿಟ್ಟು ಬೆಟ್ಟದ ಮೇಲೆ ಹೋಗ್ಬಿಟ್ರೆ ಎಷ್ಟು ಕಷ್ಟ ಇದೆ ನೋಡಿ. ಅವು ಅರ್ಧ ಬೆಟ್ಟಕ್ಕೆ ಹೋಗಿ ಅಲ್ಲಿ ಸ್ಟ್ಯಾಂಡ್ಸ್ ನಿಲ್ಲಿಸಿ ಅಲ್ಲಿಂದ ಆ 3 ಬಂಕರ್ಗಳನ್ನ ಉಡಾಯಿಸಿದ್ರು. 3 ಬಂಕರ್ಗಳನ್ನ ಉಡಾಯಿಸಿದ ಮೇಲೆ ನಮಗೆ ಇಲ್ಲಿಂದ ಕೆಳಗಡೆಯಿಂದ ಸಾಧ್ಯ. ಅದಕ್ಕೆ ಶಕ್ತಿ ಕೊಡುವಂಥ ತಾಯಿ ದೇವತೆಗಳು ನೀವು ಯಾವಾಗಲೂ ನಮ್ಮನ್ನು ಆರಿಸಿ, ಯಾವಾಗಲೂ ಒಬ್ಬ ಮಿಲಿಟ್ರಿಯವ್ರನ್ನ ನೋಡಿದ್ರೆ ಬರ ಮಾತಾಗಿ ಹೇಳಿ ನೋಡಿ. ನಮ್ಮ ಕುಮಾರಣ್ಣ ಅವರು ಮಾತಾಡಿದ ಮೇಲೆ ನನಗೆ ಏನು ಹೇಳಬೇಕು ಗೊತ್ತಾಗ್ತದೆ, ಹೃದಯ ತುಂಬಿ ಬಂದಿದೆ. ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಈ ಆನಂದ ಸಾಗರ ಯಾವತ್ತೂ ಹೀಗೆ ಇರಬೇಕು. ಇದಕ್ಕೆ ಮುಖ್ಯ ಕಾರಣರಾದ ಹೀರೋಯಿನ್ ಗಣೇಶ್ ಜಿ ಮತ್ತು ವಿಮಲಾ ಮೇಡಮ್ ಅವರಿಗೆ ಜೋರಾಗಿ ಚಪ್ಪಾಳೆ ಕೊಡಿ. ಅವರಿಗೆ ಇವತ್ತೊಂದು ಟೈಟ್ಲ್ ಕೊಡ್ತಾ ಇದ್ದೀನಿ ನಾನು, ಜನ್ಮದ ಜೋಡಿ. ಜನ್ಮದ ಜೋಡಿ ಇಬ್ರು ಹೀರೋಯಿನ್ ತಾನೆ ಇದ್ದಾನೆ, ನಿಜವಾದ ಹೀರೋಗಳು. ಕೊಡಗನ್ನ ಕೂಡಿ ನುಂಗಿತ ಆಡು ಅಲ್ಲಿ ಅಂಗಿ ಗೋಡೆ ಸುಣ್ಣ ಬಾನುಂಗಿ ಆಡಲು ಬಂದ ಪಾತ್ರದ ಬಿಡ ಮಧುರಿ ನುಂಗಿತ ತಂಗಿ ಕೊಡಗನ್ನ ಕೋಡಿ ನುಂಗಿತ. ಕೊಡಗನ್ನ ಕೋಡಿ ನುಂಗಿತ, ಕೊಡಗನ್ನ ಕೋಡಿ ನುಂಗಿತ. ಗುಡ್ಡ ಕವಿಯನ್ನು ನುಂಗಿ ಕವಿಯಾಗಿರುವೆಯು ನುಂಗಿ, ಗುಡ್ಡ ಕವಿಯನ್ನು ನುಂಗಿ ಕವಿಯಾಗಿರುವೆಯು ನುಂಗಿ. ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ ನನ್ನ ನುಂಗಿತ ತಂಗಿ ಕೊಡಗನ್ನ ಕೋಡಿ ನುಂಗಿತ. ಕೊಡಗನ್ನ ಕೋಡಿ ನುಂಗಿತ, ಕೊಡಗನ್ನ ಕೋಡಿ ನುಂಗಿತ, ಕೊಡಗನ ಕೋಡಿ ನುಂಗಿತ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಹುಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಜಟಕ, ಇದು ವಿಧಿಯೋಡಿಸುವ ಬಂಡೆ. ಬದುಕಿದು ಜಟಕ ಬಂಡೆ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇಷ್ಟು ಸ್ಲೋಗನ್ ಬಗ್ಗೆ ಹೇಳ್ತೀನಿ ಮಕ್ಕಳು. ಸಿರಿಗನ್ನಡಂ ಗೆಲ್ಗೆ, ಬಾಳ್ಗೆ. ಕನ್ನಡವೇ ಸತ್ಯ, ಕನ್ನಡವೇ ಸತ್ಯ. ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಘ, ಕನ್ನಡ ಕನ್ನಡ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದು ಹರಿವಿಮರ್ದನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ ದೇವಮಾಶ್ರಯೇ. ಶರಣಮಯ್ಯಪ್ಪ ಶರಣಮಯ್ಯಪ್ಪ
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಶರಣಂ ಅಯ್ಯಪ್ಪ. ವಿದ್ಯಾರ್ಥಿಗಳೇ ನನಗೆ ವಿದ್ಯಾರ್ಥಿನಿಯರಿಗೆ ಹೇಳ್ತಾ ಇದ್ದೀನಿ, ಯಾವುದೂ ಈಸಿಯಾಗಿ ಬಂದ್ಬಿಡಲ್ಲ. ಪ್ರತಿಯೊಂದೂ ನಮ್ಮ ಜೀವನದಲ್ಲಿ ಕಾರ್ಯಕ್ರಮ ಕೊಟ್ಟಂತ ಕೀರ್ತಿಯವರು ಕಿರುತೆರೆ, ಹಿರಿತೆರೆ, ಸಿನಿಮಾ, ಧಾರಾವಾಹಿ, ಆಕಾಶವಾಣಿಯಲ್ಲಿ ಅಭಿನಂದನೆಗಳು. ಹಾಗೆಯೇ ಎಲ್ಲ ಗಣ್ಯರಿಂದ ಇವತ್ತು ಶಾಲೆಯ ಕೀರ್ತಿಯನ್ನ ಹೊತ್ತು ಹೊರಲಿಕ್ಕೆ ಸಿದ್ಧರಾಗಿರುವಂತ ಶ್ರೀಮತಿ ವಿಮಲಾ ಸಿ.ಕೆ. ಗಣೇಶ್ ಅವರಿಗೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ವಿಡಿಯೋ ಬಂದು ಏನಂತ ನಿಮ್ಗಾಗಲೇ ಗೊತ್ತಾಗಿರುತ್ತೆ. ನನ್ನ ಮಕ್ಕಳದು ಸ್ಕೂಲ್ ಡೇ ಇದು ಪ್ರೋಗ್ರಾಮ್ ವಿಡಿಯೋ ಇದು ಗಣೇಶನಾಯ ಗಾನ ಚತುರಾಯ ಆ ಸಾಂಗ್ದು ಡ್ಯಾನ್ಸ್. ಇದು ಫಸ್ಟ್ಗೆ ಗಣೇಶನ ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದರು. ಇದು ಮಕ್ಕಳು, ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು ಡ್ಯಾನ್ಸು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತವೆ ಮಕ್ಕಳು. ಅವಕ್ಕೆ ಯಾವುದೇ ಒಂದು ಖುಷಿ, ಏನೋ ಡ್ಯಾನ್ಸ್ ಮಾಡೋದೇ ಒಂದು ಹೆಂಗೋ ಒಂದೊಂದು ಥರ ಮಾಡ್ತಿರ್ತವೆ. ಆದರೂ ನೋಡೋಕೆ ತುಂಬ ಕ್ಯೂಟ್ ಆಗಿರುತ್ತೆ. ಫಸ್ಟಿಗೆ ಮಾತಾಡಲಿಲ್ಲ, ಎಲ್ಲ ಭಾಷಣ ಅದು ಇದು ಇತ್ತು ಅಂತೇಳಿ ಅದನ್ನೇ ಕೇಳಿಸ್ಕೊಂಡಿದ್ದೀರಾ ಅನಿಸುತ್ತೆ. ಇವಾಗ ನಾನು ಸೆಂಟ್ರಿಂದ ಇವಾಗ ಹಾಡು ಏನು ಕೊಡೋ ಆಗಿಲ್ವಲ್ಲ, ಹಾಡು ವಾಯ್ಸ್ ಕೊಡೋಂಗಿಲ್ವಲ್ಲ, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಇವಾಗ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ, ತುಂಬ ಚೆನ್ನಾಗಿ ಮೂಡಿಬಂತು. ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾವೆ, ಪುಟಾಣಿ ಮಕ್ಕಳು. ಯಾವುದೇ ಒಂದು ಖುಷಿ ನೋಡಿ. ಇದು ಕಾಡು ಮಕ್ಕಳು ವೇಷ ಎಲ್ಲ ಹಾಕ್ಕೊಂಡು ಎಲ್ಲ ಥರ ಡ್ಯಾನ್ಸ್ ಮಾಡ್ತಿದ್ದಾವೆ ಮಕ್ಕಳು. ಯಾವ್ಯಾವ ಥರ ಬೇಕು, ಯಾವ್ಯಾವುದು ಹಾಡಿಗೆಲ್ಲ ತುಂಬ ಕಷ್ಟಪಟ್ಟು ಡ್ಯಾನ್ಸ್ ಹೇಳ್ಕೊಟ್ಟಿರ್ತಾರೆ ಮಕ್ಕಳಿಗೆ ಸ್ಕೂಲಲ್ಲಿ. ಮಕ್ಕಳು ತುಂಬ ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಮಾಡಿದು. ಒಬ್ಬರಾದ್ಮೇಲೆ ಒಬ್ಬರು ಒಂದೊಂದು ಮಕ್ಕಳು ಒಂದೊಂದು ಕ್ಲಾಸ್ ಅವ್ರದ್ದು ಒಂದೊಂದು ಸಲ ಡ್ಯಾನ್ಸ್ ಮಾಡಿಸಿದ್ರು. ಹಾಗೆ ಮೊದಲು ಎಲ್ಲರೂ ಭಾಷಣ ಮಾಡಿದರು. ಒಬ್ಬರನ್ನ ಸಾಂಗ್ ಹೇಳೋರು, ಮತ್ತು ಕಮಾಂಡೋ ಮಿಲ್ಟ್ರಿ ಮ್ಯಾನ್ಗಳು ಕರೆಸಿದ್ರು, ಮತ್ತು ಒಬ್ಬರು ವಿಜ್ಞಾನಿನ ಕರೆಸಿದ್ರು. ಎಲ್ಲರೂ ತುಂಬ ಚೆನ್ನಾಗಿ ಭಾಷಣ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು. ಇವಾಗೆಲ್ಲ ಮಕ್ಳುಗಳ್ದೆಲ್ಲ ಡ್ಯಾನ್ಸು, ಆಮೇಲೆ ದೊಡ್ಡವ್ರದ್ದು. ನಮ್ಮ ಮಕ್ಳದ್ದು ಇನ್ನೂ ತುಂಬ ಲೇಟು, ಏಕೆಂದರೆ ಇನ್ನು ಚಿಕ್ಕ ಮಕ್ಳದ್ದು ಫಸ್ಟ್ ಮಾಡಿಸ್ತಿದ್ದಾರೆ. ಮಕ್ಕಳೆಲ್ಲ ಮಲ್ಕೊಬಿಡ್ತಾವೆ ಚಿಕ್ಕ ಮಕ್ಕಳು ಸ್ವಲ್ಪ ಅಂಥೇಳಿ. ಅಲ್ಲೇ ತುಂಬ ಲೇಟ್ ಆಗಿತ್ತಲ್ಲ, ಅದಕ್ಕೆ ಚಿಕ್ಕ ಮಕ್ಳದ್ದು ಫಸ್ಟು ಸ್ಟಾರ್ಟ್ ಮಾಡಿಸಿದ್ರು. ಅವು ಮಕ್ಕಳೆಲ್ಲ ಒಂದೊಂದು ಕ್ಲಾಸ್ ಆದಮೇಲೆ ಒಂದೊಂದು ಕ್ಲಾಸ್ದು ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾವೆ ಅಂತೇಳಿ. ಅವು ಮಕ್ಕಳದ್ದೇ ಒಂಥರ ಖುಷಿ ಅಲ್ವಾ ಸ್ನೇಹಿತರೆ, ಸುಮ್ಮನೆ ದೊಡ್ಡವ್ರದ್ದು. ಇವಾಗ ಕರಾಟೆ ಎಲ್ಲ ಮಾಡ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕರಾಟೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಎಲ್ಲರೂ. ತರಬೇತಿ ಬರ್ತಿರ್ಬೇಕು ನೋಡಿ. ಮುದ್ದೆ ನಡೆಯೋಕ್ಕೂ ಸರಿ. ಸಾಧನೆ ಮಾಸ್ಟರ್ ಒಬ್ಬರು ಇಲ್ಲ 15 ಮಿನಿಟ್ಗಳನ್ನ ಉತ್ತರ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಕರಾಟೆ ಎಲ್ಲ ಮಾಡಿದರು ನೋಡಿ. ತುಂಬ ಮಕ್ಕಳು ಕರಾಟೆ ಎಲ್ಲ ಕಲ್ತಿದ್ದಾವೆ. ಕ್ಲಾಸಲ್ಲೇ ಹೇಳ್ಕೊಡ್ತಾರೆ. ಕರಾಟೆ ಮಾಸ್ಟ್ರು ಒಬ್ಬರು ಬರ್ತಾರೆ ಕರಾಟೆ ಹೇಳ್ಕೊಡೋದಕ್ಕೆ. ಎಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾವೆ ಮಕ್ಕಳು, ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ
2 ಕಣ್ಣು ಸಾಲದು. ನಾವು ಬರೀ ಒಂದೇನಾದರೂ ಒಂದು ಎತ್ತೋಕ್ಕೆ ನಮ್ಮ ಕೈ ಶಕ್ತಿ ಇರಲ್ಲ ಅಂಥದ್ದು ಮಕ್ಕಳು ಇದನ್ನೆಲ್ಲ ಹೊಡೆದು ಎಷ್ಟು ಚೆನ್ನಾಗೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅಲ್ವಾ. ಅದು ನೋಡೋದೇ ಒಂದು ಚೆಂದ. ಇವಾಗ ಮತ್ತೆ ಇನ್ನು ಬೇರೆ ಬೇರೆ ಕ್ಲಾಸ್ ಮಕ್ಕಳದೆಲ್ಲ ಡ್ಯಾನ್ಸ್ ಇನ್ನು ಇತ್ತು. ಅವು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಒಬ್ಬರು ತಪ್ಪ ಒಬ್ಬರು. ಸಾಂಗು ನನಗೆ ಹೇಳೋ ಅಷ್ಟು ಇದಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದೆ. ಅದಕ್ಕೆ ಯಾವ ಸಾಂಗ್ ಹೇಳ್ತಾ ಇಲ್ಲ. ಇದು ಭರತನಾಟ್ಯ. ಇದು ಬಂದು ಈ ಡ್ಯಾನ್ಸಲ್ಲಿ ಈ ಹಾಡು ಫುಲ್ ಎಲ್ಲ ಥರದ ಕಲ್ಚರ್ನೂ ಮಿಕ್ಸ್ ಮಾಡಿ ಹೇಳ್ಕೊಟ್ಟಿದ್ದಾರೆ ನೋಡಿ. ಇವಾಗ ಸ್ಟಾರ್ಟಿಂಗ್ ಭರತನಾಟ್ಯ, ಮತ್ತು ಇನ್ನೊಂದು ಕಡೆ ಯಾವುದು ಮಾಡ್ತಾರೋ ಅದು, ಮತ್ತು ಇನ್ನೊಂದು ಮಕ್ಕಳು ಥರ ಒಂಥರ ಬೇಬಿ ಡ್ಯಾನ್ಸ್ ಆ ಥರ, ಮತ್ತು ಮಲೆನಾಡು ಇದು ಕೊಡಗು ಸೈಡ್ ಮಾಡ್ತಾರಲ್ಲ ಅದು. ಯಾವ್ಯಾವ ಸೈಡ್ ಯಾವ್ಯಾವ ಥರ ಡ್ಯಾನ್ಸು ಹಾಡುಗಳು ಇದ್ದಾವೆ ಎಲ್ಲ ಥರದ್ದೂ ಇದೊಂದೇ ಡ್ಯಾನ್ಸಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಎಲ್ಲ ಥರದ್ದೂ ಇದರಲ್ಲೇ ತೋರಿಸಿದ್ದಾರೆ. ತುಂಬ ಥರ ವಿಧವಾಗಿ ಆಡಿದ್ದಾರೆ ನೋಡಿ. ಇದು ನೆಕ್ಸ್ಟು ಅಷ್ಟೇ ಥರ, ಅದು ಫಸ್ಟು, ಇದು ನೆಕ್ಸ್ಟು, ಇನ್ನೊಂದು ಹಿಂಗೆ ಅದೇ ಕೊಡಗು ಸ್ಟೈಲು. ಮತ್ತು ಲಾಸ್ಟಲ್ಲಿ ನನ್ನ ಮಗಳು ಬರ್ತಾಳೆ, ಅವಳದು ಅದೇ ಆ ಸ್ಟೈಲ್ ಅಂತ ನನಗೆ ಮರ್ತೋಯ್ತು, ಅದು ಯಾವುದು ಅಂತ ಹೇಳೋಕ್ಕೆ ಗೊತ್ತಿಲ್ಲ. ನೋಡಿ ಇದೊಂದು ಬೇಬಿ ಡ್ಯಾನ್ಸ್ ಥರ ಇದೂ. ಇದಾದಮೇಲೆ ಕೊಡಗು ಸ್ಟೈಲ್ ಮಾಡ್ತಾರೆ. ನಿಜ, ಇದಾದಮೇಲೆ ಕೊಡಗು ಸ್ಟೈಲು. ಮತ್ತು ಅದಾದಮೇಲೆ ನನ್ನ ಮಗಳು ಒಂಥರ ಅದ್ಯಾವುದು ಅಂದರೆ ಒಂಥರ ಒಂದೇ ಹಾಡು ಇದರಲ್ಲಿ ಡ್ಯಾನ್ಸಲ್ಲಿ ನೋಡಿ. ಇದು ನನ್ನ ಮಗಳು ಡ್ಯಾನ್ಸು. ಈ ಲಾಸ್ಟಲ್ಲಿದ್ದಾಳಲ್ಲ ಅವಳು ನನ್ನ ಮಗಳು. 5 ಥರನೂ ಮಿಕ್ಸ್ ಮಾಡಿ ಒಂದೇ ಡ್ಯಾನ್ಸಲ್ಲಿ ಹೇಳ್ಕೊಟ್ಟಿದ್ದಾರೆ. ಎಲ್ಲ ಥರನೂ ಡ್ಯಾನ್ಸು ಯಾವ್ಯಾವ ಶೈಲಿ ಇದೆ ಆ ಥರ ನೋಡಿ. ಎಲ್ಲ ಇವಾಗ ಎಲ್ಲರೂ ಒಟ್ಟಿಗೆ ಮಾಡ್ತಾರೆ ನೋಡಿ. 5 ಥರನೂ ಎಲ್ಲರೂ ಒಟ್ಟಿಗೆ. ಈ ಫಸ್ಟ್ ಲೈನು ನನ್ನ ಮಗಳು, ಇದು ಭರತನಾಟ್ಯ, ಇದು ಪಿಂಕಿ ಬೇಬಿ, ಅದು ಬ್ಲೂ ಕಲರು, ಲಾಸ್ಟಲ್ಲಿ ಇನ್ನೂ ಒಂದಿದೆ. 5 ಥರ ನೋಡಿ. ಎಲ್ಲ ಥರದ್ದು ಡ್ಯಾನ್ಸ್ ಮಾಡಿದ ಮಕ್ಕಳು. ತುಂಬಾ ಚೆನ್ನಾಗಿತ್ತು. ಇದಾದಮೇಲೆ ಇನ್ನೂ ತುಂಬ ಡ್ಯಾನ್ಸ್ಗಳಿದ್ದು ಅವೆಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಆದರೆ ಹಾಕೋಕ್ಕಾಗಲ್ಲ, ಎಲ್ಲ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತೇಳಿ ಅವನ್ನೆಲ್ಲ ಹಾಕಿಲ್ಲ. ಇಷ್ಟು ಮಾತ್ರ ಹಾಕಿದ್ದೀನಿ. ಲಾಸ್ಟಲ್ಲಿ ನನ್ನ ಮಗಂದೊಂದು ವಿಡಿಯೋ ಹಾಕಿದ್ದೀನಿ ಅಷ್ಟೇ. ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ ನಾನು, ಬೇರೆ ವೀಡಿಯೋಸ್ ಎಲ್ಲ ಹಾಕಿಲ್ಲ. ಇವಾಗ ನೋಡಿ ಇದು SLC ಮಕ್ಕಳದು, ದೊಡ್ಡವ್ರದ್ದು, ನನ್ನ ಮಗ ಎಲ್ಲ ಇದರಲ್ಲಿ ನನ್ನ ಮಗನ ಡ್ಯಾನ್ಸ್ ಇದು. ಅವಕ್ಕೇನೋ ಇವರೇನು ಇದ್ರ ಸ್ಕೂಲ್ ಮಕ್ಕಳ ಥರ ಕಾಣಿಸ್ತಿರ್ಲಿಲ್ಲ, ಎಲ್ಲ ಕಾಲೇಜ್ ಮಕ್ಕಳ ಥರ ಕಾಣಿಸ್ತಿದ್ರು. ನೋಡೋಕ್ಕಳೆ ತುಂಬ ಚೆನ್ನಾಗಿತ್ತು. ಒಂದೇ ವಾರಕ್ಕೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ನೋಡೋಕ್ಕೆ ತುಂಬಾ ಖುಷಿಯಾಯಿತು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.